ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೇಲೆ ಈ ದಿನದ ಪಂಚಾಂಗ ವಿಶೇಷ. ದಿನ ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗುಣ ಶುದ್ಧ ನವಮಿ ದಿನ ಬುಧವಾರ 25/2/2026. ವಾರ ಬಂದು ಬುಧವಾರ, ತಿಥಿ ಬಂದು ನವಮಿ ರಾತ್ರಿ 2 ಗಂಟೆ 40 ನಿಮಿಷದವರೆಗೂ. ಅದೇ ರೀತಿಯಲ್ಲಿ ನಕ್ಷತ್ರ ಬಂದು ರೋಹಿಣಿ ಹಗಲು 2 ಗಂಟೆ 5 ನಿಮಿಷದವರೆಗೂ. ಯೋಗ ಬಂದು ವಿಷ್ಕಂಬ, ಕರ್ಣ ಬಂದು ಬಾಲವ. ಇನ್ನು ದಿನದ ಕಾಲಗಳಿಗೆ ಬಂದಾಗ ರಾಹುಕಾಲ 12ರಿಂದ 1:30, ಗುಳಿಕ ಕಾಲ 10:30ರಿಂದ 12, ಯಮಗಂಡ ಬಂದು 7:30ರಿಂದ 9, ಅರ್ಧ ಪ್ರಹರಿ ಬಂದು 6ರಿಂದ 7:30. ಇದು ವಾಕ್ಯ ರೀತಿಯಲ್ಲಿ. ಸಿದ್ಧಾಂತ ರೀತಿಯಲ್ಲಿ ರಾಹುಕಾಲ 12:36ರಿಂದ 2 ಗಂಟೆ 5 ನಿಮಿಷ, ಗುಳಿಕ ಕಾಲ 11:07ರಿಂದ 12:36, ಯಮಗಂಡ ಬಂದು 8:09ರಿಂದ 9:38, ಅರ್ಧ ಪ್ರಹರಿ ಬಂದು 6:40ರಿಂದ ಹಿಡಿದು 8 ಗಂಟೆ 9 ನಿಮಿಷ ಇರುತ್ತದೆ. ಅಮೃತ ಗಡಿಗಳು ಬೆಳಗ್ಗೆ 7:30ರಿಂದ 9 ಅಮೃತ ಗಡಿಗಳಾಗಿರ್ತಕ್ಕಂಥದ್ದು. ಆದ್ಮೇಲೆ ಇದು ಈ ದಿನದ ಪಂಚಾಂಗ ವಿಶೇಷ. ಅಲ್ಲಿಂದ ಮುಂದಕ್ಕೆ ಬಂದು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಹಣಕಾಸಿನ ಕೊರತೆ ನಿವಾರಣೆ, ಹಿಡಿದ ಕಾರ್ಯಗಳಲ್ಲಿ ಪ್ರಗತಿ, ಗುತ್ತಿಗೆದಾರರಿಗೆ ಅಲ್ಪ ಪ್ರಗತಿ, ಕಾರ್ಮಿಕರಿಗೆ ಶುಭ, ಹೈನುಗಾರಿಕೆಯಲ್ಲಿ ಲಾಭ. ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ ಯಾರು ಮಾಡ್ತಾರೆ, ಸಿಮೆಂಟು, ಮರಳು, ಇಟ್ಟಿಗೆ, ಕಬ್ಬಿಣ, ಗ್ರಾನೈಟು, ಇವರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಅಥವಾ ನೀವು ಕೇಳಿರಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲದೆ ವೃಷಭ ರಾಶಿಗೆ ಬಂದಾಗ ಹಿಡಿದ ಕಾರ್ಯಗಳಲ್ಲಿ ಅಲ್ಪ ಹಿನ್ನಡೆ, ವೃಥಾ ತಿರುಗಾಟ, ಮಕ್ಕಳಿಂದ ಶುಭ ಸುದ್ದಿ, ರೇಷ್ಮೆ ಅಣಬೆ ಕೃಷಿಕಾರರಿಗೆ ಒಳ್ಳೆಯ ದಿನ, ಜೇನು ಸಾಗಾಣಿಕೆಯಲ್ಲಿ ಶುಭ, ಜಾನುವಾರು ವ್ಯಾಪಾರಿಗಳಿಗೆ ದಲ್ಲಾಳಿಗಳಿಗಂತೂ ಒಳ್ಳೆಯ ದಿನ ಇವತ್ತು. ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಬಹಳ ಲಾಭಕರವಾಗಿರ್ತಕ್ಕಂಥ ದಿನ. ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯನ್ನು ಧ್ಯಾನ ಮಾಡ್ಕೊಳ್ಳಿ, ವೆಂಕಟೇಶ್ವರ ಸುಪ್ರಭಾತವನ್ನು ಕೇಳಿ, ನಿಮಗೆ ಪ್ರಾತಃ ಕಾಲದಲ್ಲಿ ಭಾಳ ಒಳ್ಳೆಯದಾಗ್ತಕ್ಕಂಥದ್ದು. 4 ಅದೃಷ್ಟ ಸಂಖ್ಯೆ, ನೇರತೆ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಮಿಥುನ ರಾಶಿಗೆ ಬಂದಾಗ ಲಗ್ನಗುರು ದಶಮ ಶನಿಯಿಂದ ನೋಡಿದ್ದು ಕಾರ್ಯವಿಘ್ನ, ಮಂದ ಪ್ರಗತಿ, ಹಿಡ್ಕೊಂಡು ಕೆಲಸಗಳೆಲ್ಲ ಬೆಳಗಿನ ನಿಧಾನ ಆಗ್ತಕ್ಕಂಥದ್ದು. ವಕೀಲರಿಗೆ ಶುಭ, ಬರಹಗಾರರಿಗೆ ಅಧಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತದೆ ಇವತ್ತು. ತೆಂಗು ಅಡಿಕೆ ಬೆಳೆಗಾರರಿಗೆ ಲಾಭದಾಯಕವಾದ ದಿನ. ಈ ಹಾರ್ಡ್ವೇರ್, ಪೇಂಟ್ಸು, ಎಲೆಕ್ಟ್ರಿಕಲ್ಸು ಯಾರು ಮಾಡ್ತಾರೆ ಅವರಿಗೆ ಒಳ್ಳೆಯ ಲಾಭ ಬರ್ತಕ್ಕಂಥದ್ದು. ಪುರುಷ ಸೂಕ್ತ ಪಾವನ ಮಂತ್ರವನ್ನು ಕೇಳಿ ಅಥವಾ ಪಠಿಸಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಅದು ಕರ್ಕಾಟಕ ರಾಶಿಗೆ ಬಂದಾಗ ದ್ವಿತೀಯ ಗುರುವಿನಿಂದ ಕಾರ್ಯ ಸಫಲತೆ, ಅದೇ ರೀತಿ ನವಮ ಶನಿಯಿಂದ ಶುಭ. ಈ ಶಿಕ್ಷಕರಿಗೆ, ವೈದ್ಯರಿಗೆ ಮತ್ತು ಕಟ್ಟಡ ಕಾರ್ಮಿಕರಿಗೆಲ್ಲ ಶುಭಕರವಾಗಿರ್ತಕ್ಕಂಥ ದಿನ. ಶುಂಠಿ ತಂಬಾಕ ಬೆಳೀತಕ್ಕಂಥವ್ರಿಗೆ ಲಾಭ ಬರತಕ್ಕಂಥ ದಿನ. ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ನೀವು ಕೋದಂಡರಾಜ ಸ್ವಾಮಿನ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯುವ್ಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಅಷ್ಟಮ ಶನಿ, ಕಾರ್ಯವಿಘ್ನ. ಶನಿ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥದ್ದು, ಕಾರ್ಯವಿಘ್ನ, ಮಂದಚೇಷ್ಟಿಗಳು, ಗುರುವಿನಿಂದ ಧನಲಾಭ. ಇಷ್ಟೆಲ್ಲ ಇದ್ರೂ ಸಹ ಧನಲಾಭದಲ್ಲಿ ನಿಮಗೇನು ಕೊರತೆ ಇರೋದಿಲ್ಲ ಈ ದಿನ. ಈ ಕಾರ್ಖಾನೆಗಳಲ್ಲಿ, ಯಂತ್ರಾಗಾರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಕಾರ್ಮಿಕರಿಗೆ ಶುಭ ಸುದ್ದಿ ಬರ್ತಕ್ಕಂಥದ್ದು. ಭತ್ತ ಕಬ್ಬು ಬೆಳೆಗಾರರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಈ ದಿನ ಗಣಪತಿಯನ್ನು ಧ್ಯಾನ ಮಾಡಿ. ಯಾರು ಕಾಫಿ ಪುಡಿ, ಟೀ ಪುಡಿ, ಸಾಂಬಾರು ಪದಾರ್ಥಗಳು, ಡ್ರೈ ಫ್ರೂಟ್ಸ್ ಮಾಡ್ತಾರೆ ಅವರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಶನಿ ಹಾಗೂ ಗುರುವಿನ ಚಲನೆಯಿಂದ ಬಹಳ ಶುಭಕರವಾಗಿರ್ತಾನೆ ಇವತ್ತು. ಇಷ್ಟಮಿತ್ರರ ಭೇಟಿ, ಪ್ರಯಾಣದಲ್ಲಿ ಸ್ವಲ್ಪ ಲಾಭ ಇರ್ತಕ್ಕಂಥದ್ದು. ಮಕ್ಕಳಿಂದ ಶುಭ ಸುದ್ದಿ. ಈ ಪ್ಲಾಂಟೇಶನ್ ಓನರ್ಗಳಿಗೆ, ಕಾರ್ಮಿಕರುಗಳಿಗೆ ಇಬ್ಬರಿಗೂ ಸಹ ಸಲೀಸಾಗಿ ಎಲ್ಲ ಕೆಲಸಗಳು ನಡೀತಕ್ಕಂಥದ್ದು. ಈ ಕೃಷಿ ಸಲಕರಣೆಗಳು, ರಸಗೊಬ್ಬರಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗೋವಿನ ಪೂಜೆ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿ ತುಲಾರಾಶಿಗೆ ಬಂದಾಗ ಕುಜ ಹಾಗೂ ರಾಹುವಿನ ಪ್ರಭಾವದಿಂದ ಆರೋಗ್ಯದಲ್ಲಿ ವ್ಯತ್ಯಯ, ಹಣದ ಕೊರತೆ, ತರಕಾರಿ ಬೆಳೆಗಾರರಿಗೆ ಅಲ್ಪ ಪ್ರಗತಿ, ಹೂವಿನ ದರದಲ್ಲಿ ಇಳಿಕೆ, ಪೂಜಾ ದ್ರವ್ಯ ಹಾಗೂ ಹೋಮ ದ್ರವ್ಯಗಳು ಮಾರಾಟ ಮಾಡ್ತಕ್ಕಂಥವ್ರಿಗೆ ಲಾಭ ಇರ್ತಕ್ಕಂಥದ್ದು. ಗಣಪತಿಯನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅದೇ ರೀತಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಗುರುಬಲದ ಕೊರತೆ ಹಾಗೂ ಶನಿಯ ಅವಕೃಪೆ, ಅದರಲ್ಲಿ ರವಿ ಬೇರೆ ಸೇರಿಕೊಳ್ತಕ್ಕಂಥದ್ದು ಮತ್ತು ಶುಕ್ರನ ಒಂದು ತೊಂದರೆಯಿಂದ ಎಲ್ಲ ಶುಭಪ್ರದವಾಗಿ ಇದ್ದರೂ ಸಹ ಏನೋ ಕೈಗೆ ಎಟ್ಟದೇ ಇರತಕ್ಕಂಥದ್ದು. ಯಾರಿಗೆ ನಡೀತದೆ ಲಾಭ ಇರೋದಿಲ್ಲ.
ಹೋದ ಕಡೆ ಒಳ್ಳೆ ಮಾತು ಸಿಗ್ತದೆ, ಕಾರ್ಯಕ್ರಮ ಪ್ರಗತಿ ಇರೋದಿಲ್ಲ. ವ್ಯಾಪಾರ ವ್ಯವಸಾಯಗಳಲ್ಲಿ ಮಿಶ್ರ ಫಲ ಇರತಕ್ಕಂಥದ್ದು ಈ ದಿನದ ಒಂದು ವೃಶ್ಚಿಕ ರಾಶಿಯವರ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು. ತರಕಾರಿ ಹೂವು ಮಾಡ್ತಕ್ಕಂಥವ್ರುಗಳ ಲಾಭದಾಯಕವಾದ ದಿನ. ನವಗ್ರಹಗಳ ಧ್ಯಾನ ಮಾಡಿ, ನವಗ್ರಹ ಪೂಜೆ ಮಾಡಿ ನೀವು. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿಕ್ಕೂ, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ಧನುರಾಶಿಗೆ ಬಂದಾಗ, ಧನುಸು ರಾಶಿಗೆ ಅರ್ಧಾಷ್ಟಮದಿಂದ ಕಾರ್ಯಹಾನಿ, ಗುರುವಿನ ದಯದಿಂದ ಧನಲಾಭ, ಹುರುಳಿ, ಅವರೇ, ತೊಗರಿ, ಅಲಸಂದೆ ಇಂತಹ ದ್ವಿದಳ ಧಾನ್ಯಗಳನ್ನ ಯಾರೋ ರೈತರು ಮಾರ್ಕೆಟ್ ಕಿತ್ಕೊಂಡು ಹೋಗ್ತಾರೆ, ಅವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಬುಕ್ಕುಗಳು, ಪೆನ್ನುಗಳು, ಸ್ಟೇಷನರಿ ಮಾರ್ತಕ್ಕಂಥವ್ರಿಗೂ ಸಹ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಗುರು ಬ್ರಹ್ಮ ಗುರು ವಿಷ್ಣು ಅಂತೇಳಿ ಗುರು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಕುಜ ಹಾಗೂ ಕೇತುವರ ಇವ್ರ ದಯದಿಂದ ಕೆಲಸ ಕಾರ್ಯಗಳಲ್ಲಿ ಅನಿರೀಕ್ಷಿತ ಪ್ರಗತಿ. ಇದಕ್ಕಿದ್ದಾಗ ಏನೋ ಪ್ರಗತಿ ಆಗಲ್ಲ ಅಂದ್ಕೊಂಡಿರೋದೆಲ್ಲ ಇವತ್ತು ಆಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಗೊಂದಲಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು. ಈ ಹೋಲ್ಸೇಲ್ ಡೀಲರ್ಸ್ ಇರ್ತಾರಲ್ಲ, ಅವರಿಗೆಲ್ಲ ಒಳ್ಳೆ ಲಾಭದಾಯಕವಾದ ದಿನ. ಹುಣಸೆ ಹಣ್ಣು ಬೆಲ್ಲ ಮಾರ್ತಕ್ಕಂಥವ್ರಿಗೆ, ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಮೆಡಿಕಲ್ ಸ್ಟೋರ್ಸಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಗೋವಿಂದ ನಾಮ ಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಂತ ಕುಂಭರಾಶಿಗೆ ಬಂದಾಗ ಪ್ರಯಾಣದಿಂದ ಲಾಭ, ಹಣಕಾಸು ಹೂಡಿಕೆಯಲ್ಲಿ ಪ್ರಗತಿ. ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಶುಭಕರವಾಗಿರ್ತಕ್ಕಂಥದ್ದು. ಶ್ರೀನಿವಾಸನನ್ನು ಸ್ಮರಣೆ ಮಾಡಿ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅಲ್ಪ ಪ್ರಗತಿ, ಸ್ವಲ್ಪ ಪ್ರಗತಿ, ಏನೋ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಸ್ವಲ್ಪ ಪ್ರಗತಿ ಸಿಗ್ತಕ್ಕಂಥದ್ದು. ನಾರಾಯಣ ನಾಮ ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ, ಕಪ್ಪು ದೃಷ್ಟಿ ಬಣ್ಣ. ಮೀನರಾಶಿಗೆ ಬಂದಾಗ ದೇಹಾಲಸ್ಯ, ಕಾರ್ಯವಿಘ್ನ, ವೃಥಾ ತಿರುಗಾಟ, ಕುಟುಂಬದಲ್ಲಿ ನೆಮ್ಮದಿ ಇರ್ತದೆ. ಎಲ್ಲಿ ತೊಂದರೆಗಳಿದ್ದರೂ ಏನಿರಲಿ ಮನೇಲಿ ಆರಾಮಾಗಿರ್ತಕ್ಕಂಥದ್ದು. ರೈತರಿಗೆ ಶುಭ, ರೈತ ಕಾರ್ಮಿಕರಿಗೆ ಮಿಶ್ರ ಫಲಗಳು. ಈ ಹೈನುಗಾರಿಕೆ ಮತ್ತು ವ್ಯಾಪಾರ, ದನಬಕ್ಕಳ ವ್ಯಾಪಾರ ಮಾಡ್ತಾರೆ ನೋಡಿ, ಮೇಕೆಗಳು, ಕುರಿಗಳ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾದ ದಿನ. ನೀವು ಸಹ ಗುರುನಾಮಸ್ಮರಣೆ ಮಾಡಿ. 3 ಅದೃಷ್ಟ ಸಂಖ್ಯೆ ಉದರಕ್ಕೂ, ಹಳದಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ. ಆದ್ಮೇಲೆ ಇದು ಈ ದಿನದ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಈ ದಿನ ನಿಮಗೆಲ್ಲರಿಗೂ ಮಹಾವಿಷ್ಣುವಿನ ದಯದಿಂದ, ಶ್ರೀಮನ್ನಾರಾಯಣ ದಯದಿಂದ ನಿಮ್ಮ ಕೆಲಸಗಳೆಲ್ಲವೂ ಸುಗಮವಾಗಿ ನೆರವೇರಲಿ ಅಂತ ಮಹಾವಿಷ್ಣುವಿನ ಧ್ಯಾನ ಮಾಡ್ತಾ ಈ ದಿನದ 12 ರಾಶಿಗಳ ದಿನಭವಿಷ್ಯ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಆದಮೇಲೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವಿಷಯಗಳನ್ನ ಲೈಕ್ ಮಾಡಿ, ಒಳ್ಳೆಯ ವಿಷಯಗಳನ್ನೆಲ್ಲ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ. ಅಲ್ಲದೆ ನಮಗೆ ಬರ್ತಕ್ಕಂಥ ಅನುಮಾನಗಳನ್ನು ಪರಿಹರಿಸ್ಕೊಳ್ಳೋಕ್ಕೆ ಕಾಮೆಂಟ್ ಮಾಡಿ ಅಂತಕ್ಕಂಥ ವಿಷಯ ತಿಳಿಸಿ ನಿಮಗೆ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.